ರಾಜ್ಯಪಾಲರು ವರ್ಸಸ್ ಸರ್ಕಾರ ಸಿಕ್ತು ಹೊಸ ಟ್ವಿಸ್ಟ್. ಜನವರಿ 26ರ ಭಾಷಣಕ್ಕೂ ಸಿದ್ದರಾಮಯ್ಯ ಸರ್ಕಾರ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡಿಕೊಂಡಿದೆ. ರಾಜ್ಯಪಾಲರು ವರ್ಸಸ್ ಸರ್ಕಾರ ಇದೀಗ ಹೊಸ ಟ್ವಿಸ್ಟ್. ಇದರಲ್ಲಿ ಜನವರಿ 26ರ ಭಾಷಣಕ್ಕೂ ಸಿದ್ದರಾಮಯ್ಯ ಸರ್ಕಾರದ ಸ್ಕ್ರಿಪ್ಟ್ ರೆಡಿ. ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದುವುದು ಸಂಪ್ರದಾಯ. ಹೀಗಾಗಿ ಗಣ ದಿನಕ್ಕೆ ಸಿದ್ದು ಸರ್ಕಾರ ಬರೆದುಕೊಳ್ಳಲಿದೆ ಭಾಷಣ. ಗಣ ದಿನಕ್ಕೆ ಯಾವ ರೀತಿ ಭಾಷಣವನ್ನ ಬರೆದುಕೊಡುತ್ತದೆ, ಅದಕ್ಕೆ ಲೋಕಭವನದಲ್ಲಿ ಪ್ರತಿಕ್ರಿಯೆ ಏನಿರಬಹುದು? ಸರ್ಕಾರದ ಬರೆದುಕೊಟ್ಟಂತ ಭಾಷಣ ಓದ್ತಾರ ಗವರ್ನರ್? ಸಖತ್ ಕುತೂಹಲವನ್ನ ಕೆರಳಿಸಿದೆ ಗಣದಿನ ಬೆಳವಣಿಗೆ. ಮತ್ತೆ ಶುರುವಾಗಲಿದೆಯಾ ಸಾಂವಿಧಾನಿಕ ಸಂಘರ್ಷ ಅನ್ನುವಂಥದ್ದು? ರಾಜ್ಯಪಾಲರು ವರ್ಸಸ್ ಸರ್ಕಾರ ಇದೀಗ ಹೊಸ ಟ್ವಿಸ್ಟ್. ಮತ್ತೊಂದು, ಈಗಾಗಲೇ ಕಲಾಪವನ್ನ ಜನವರಿ 27ಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂಥದ್ದನ್ನ ಸ್ಪೀಕರ್ ಹೇಳ್ತಾರೆ. ಆದ್ರೆ ಜನವರಿ 26ಕ್ಕೆ ಗವರ್ನರ್ ಯಾವ ಭಾಷಣವನ್ನ ಓದಬೇಕು ಅನ್ನುವಂಥದ್ದನ್ನ ಈಗಾಗಲೇ ಸರ್ಕಾರ ಸಿದ್ಧತೆಯನ್ನ ನಡೆಸ್ತಾ ಇದೆ. ಗಣದಿನಕ್ಕೆ ಯಾವ ರೀತಿಯಾಗಿ ಭಾಷಣವನ್ನ ಬರೆದುಕೊಡುತ್ತದೆ ಹಾಗಾದ್ರೆ ಕಾಂಗ್ರೆಸ್ ಅನ್ನುವಂಥದ್ದು ಸಾಕಷ್ಟು ರೀತಿಯಾದಂತಹ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅದಕ್ಕೆ ಲೋಕಭವನ ಪ್ರತಿಕ್ರಿಯೆ ಏನಿರಬಹುದು? ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಓದ್ತಾರ ಗವರ್ನರ್ ಅನ್ನುವಂಥದ್ದು ಮತ್ತೊಂದು ಕಡೆ. ಹೀಗಾಗಿ ಎಲ್ಲವೂ ಕೂಡ ಸಖತ್ತಾಗಿ ಕುತೂಹಲವನ್ನ ಕೆರಳಿಸಿದೆ. ಗಣರಾಜ್ಯೋತ್ಸವದ ದಿನದಂದು ಹಾಗಾದ್ರೆ ಓದ್ತಾರ ಗವರ್ನರ್ ಈ ಭಾಷಣವನ್ನ? ಈಗಾಗಲೇ ವಿಧಾನಸೌಧದಲ್ಲಿ ಅಂದ್ರೆ ಸದನದಲ್ಲಿ ಯಾವ ರೀತಿಯಾದಂತಹ ಒಂದು ಜಟಾಪಟಿ ನಡೀತು. ಸರ್ಕಾರ ಏನು ಬರೆದುಕೊಟ್ಟಂತ ಭಾಷಣವನ್ನ ಓದುವುದಕ್ಕೆ ಅಂದ್ರೆ ತಿರಸ್ಕರಿಸಿದ್ರು ಅಂತ ಅಲ್ಲ, ಯಾವುದನ್ನ ಓದಬೇಕು ಯಾವುದನ್ನ ಓದಬಾರದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಈ ಹಿಂದೆನೇ ಒಂದಿಷ್ಟು ಸೂಚನೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಇರುವಂತ ಅಂಶಗಳನ್ನ ತೆಗೆದುಹಾಕಿ, ಆ ಅಂಶಗಳು ತೆಗೆದು ಹಾಕಿದ್ರೆ ನಾನು ಆ ಒಂದು ಭಾಷಣವನ್ನ ಓದ್ತೇನೆ ಅನ್ನುವಂಥ ಸೂಚನೆಯನ್ನ ಸಹಿತ ಕೊಟ್ಟಿರ್ತಾರೆ. ಆದ್ರೆ ಸರ್ಕಾರ ಅದರಲ್ಲಿರುವಂತ ಕೇವಲ ಒಂದು 2 ರಿಂದ 3 ಅಂಶಗಳನ್ನ ತೆಗೆದುಹಾಕಿ 11 ಅಂಶಗಳು ಅವ್ರು ಏನ್ ಹೇಳಿದ್ರು ಅದನ್ನ ಹಾಗೇ ಇಟ್ಟಿತ್ತು. ಸೊ ಇದಕ್ಕೆ ಅವರು ಪ್ರತಿಕ್ರಿಯೆ ಏನಿತ್ತು? ಆ ಒಂದು ಭಾಷಣವನ್ನ ನಾನು ಓದಲೇಬೇಕು ಅಂತ ಏನಿಲ್ಲ, ನನ್ನ ಸಾಂವಿಧಾನಿಕವಾಗಿ, ನನ್ನ ಕಾನೂನಾತ್ಮಕವಾಗಿ ನನ್ನ ಕರ್ತವ್ಯ ಏನಿದೆ ಅಲ್ಲಿ ಸದನಕ್ಕೆ ಬರಬೇಕು, ಭಾಷಣವನ್ನ ತೆಗೆದುಕೊಳ್ಬೇಕು, ಅದರಲ್ಲಿ ಎಲ್ಲಾ ಪುಟಗಳನ್ನ ಓದಬೇಕು ಅನ್ನುವಂಥದ್ದು ಏನೂ ಇಲ್ಲ. ಆದ್ರೆ ಬಂದು ನನ್ನ ಕರ್ತವ್ಯವನ್ನ ನಾನು ನಿರ್ವಹಿಸಿದ್ದೀನಿ, ಅಲ್ಲಿ ಒಂದಿಷ್ಟು ಲೈನ್ಗಳೇನಿತ್ತು ಅದನ್ನ ಓದ್ಬಿಟ್ಟು ಅವರು ಮುಂದೆ ಸಾಕ್ತಾರೆ. ಅಲ್ಲಿ ಕೂಡ ಒಂದಿಷ್ಟು ಜಟಾಪಟಿ, ಪಕ್ಷ ಮತ್ತು ಆಡಳಿತ ಪಕ್ಷ ವಿರೋಧ ಪಕ್ಷದ ನಡುವೆ ಜಟಾಪಟಿ ನಡೆಯುತ್ತೆ. ರಾಜ್ಯಪಾಲರನ್ನ ತಡೆಯೋದಕ್ಕೆ BK ಹರಿಪ್ರಸಾದ್ ಸಹಿತ ಮುಂದಾಗ್ತಾರೆ. ಆದ್ರೆ ಈಗ ಸದ್ಯಕ್ಕೆ ಕಲಾಪವನ್ನ ಸಹಿತ ಇದೀಗ ಮುಂದೂಡಿಕೆ ಆಗಿರುವಂಥದ್ದು 27ಕ್ಕೆ. ಹಾಗಾದ್ರೆ ಜನವರಿ 26ರಂದು ಗಣರಾಜ್ಯೋತ್ಸವದ ದಿನದಂದು ಇದೀಗ ರಾಜ್ಯಪಾಲರಿಗೆ ಭಾಷಣವನ್ನ ಓದೋದಕ್ಕೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ಅದರಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಅದನ್ನು ಕೂಡ ಹಿಂದಿನಂತೆ, ಈ ಕಳೆದ ಬಾರಿಯಂತೆ ಅದನ್ನು ಕೂಡ ಮೊದಲೇ ಪರಿಶೀಲನೆಯನ್ನ ಮಾಡ್ತಾರೆ ರಾಜ್ಯಪಾಲರು. ಪರಿಶೀಲನೆ ಆಗಿ ಅದನ್ನ ಓದಿದ ಬಳಿಕ ನಂತರ ಅದನ್ನ ಜನವರಿ 26ರಂದು ಓದಬೇಕಾ ಬೇಡವಾ, ಅದರಲ್ಲಿ ಏನೇನಾದ್ರೂ ತಪ್ಪುಗಳು ಅಥವಾ ಏನಾದ್ರೂ ತಿದ್ದುಪಡಿ ಇದ್ರೆ ತಿದ್ದುಪಡಿಯನ್ನ ಮಾಡೋಕೆ ಹೇಳ್ತಾರೆ. ಹೀಗಾಗಿ ಅಲ್ಲಿ ಸರ್ಕಾರದ ನಿಲುವು ಯಾವ ರೀತಿ ಆಗಿರುತ್ತೆ, ಇದ್ರ ಬಗ್ಗೆ ಜಟಾಪಟಿ ಮುಂದೆ ಹೇಗೆ ಇರುತ್ತೆ ಅನ್ನುವಂಥ ಕುತೂಹಲ ಸದ್ಯಕ್ಕೆ ಈಗ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು.